ನವೆಂಬರ್ 1ರಿಂದ ಬ್ಯಾಂಕ್ಗಳ ನಾಮಿನಿ ನಿಯಮ ಬದಲಾವಣೆ ಆಗುತ್ತೆ. ಭಾಳ ಜನಕ್ಕೆ ಇಂಪಾರ್ಟೆಂಟ್ ಇದು. ಬ್ಯಾಂಕ್ ಅಕೌಂಟು ಲಾಕರ್ಗಳಿಗೆ ಒಂದಕ್ಕಿಂತ ಹೆಚ್ಚು ನಾಮಿನಿ ಮಾಡ್ಕೋಬೋದು. ಈವರೆಗೂ ಖಾತೆಗಿದ್ದ ಒಬ್ಬರು ನಾಮಿನಿ ಬದಲಿಗೆ 4ವರೆಗೆ ಜಾಗ ಸಿಗತ್ತೆ. ಬಟ್ 4 ಮಾಡಿದ ಮೇಲೆ ಅಪ್ಪಿತಪ್ಪಿ ಆಗೋದಲ್ಲ. ಠೇವಣಿದಾರರು ಏನಾದ್ರು ಮೃತಪಟ್ಟರೆ ಅವರ ನಾಮಿನಿ ಕ್ರಮ ಸಂಖ್ಯೆ ಏನಿದೆ 1 ಯಾರು 2 ಯಾರು 3 ಯಾರು 4 ಯಾರು ಆಧಾರದ ಮೇಲೆ ಇದಾಗತ್ತೆ. ಅಂದರೆ ಹಣಕ್ಕೆ ಉತ್ತರಾಧಿಕಾರಿಗಳಾಗ್ತಾ ಹೋಗ್ತಾರೆ ಎಲ್ಲರೂ. ಇದನ್ನು ನವೆಂಬರ್ 1ರಿಂದ ಜಾರಿಗೆ ತರ್ತಾ ಇದ್ದಾರೆ. ಎಸ್, ಹಾವೇರಿ ಜಿಲ್ಲೆಯಲ್ಲಿ ಅದು ಗರಿಷ್ಠ, ಕನಿಷ್ಠ ಅಲ್ಲ. ಕನಿಷ್ಠ 4 ಮಾಡಬೇಕು ಅಂತಲ್ಲ, ಗರಿಷ್ಠ. ಯಾಕಂದರೆ ಕನಿಷ್ಠ ಆಗ್ಬಿಟ್ಟು ಗಂಡ ಹೆಂಡತಿ ಮಗು ಇದ್ರೆ 3 ಜನ ಇರೋದು. 4ನೇ ದಿನದಿಂದ ಕರ್ಕೊಂಬರೋಣ ನರೇಂದ್ರ ಮೋದಿ ಹೆಸರಾಗತ್ತ ಯಾರು ಸಾಧ್ಯ ಇಲ್ಲ. ಮತ್ತೆ ಇನ್ನು ಹಾವೇರಿ ಜಿಲ್ಲೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ನಡೆದ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ 3 ಸಾವನ್ನಪ್ಪಿದ್ದಾರೆ. 5 ಜನಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿ ಮನೆಗೆ ಹೋಗ್ತಾ ಇದ್ದ ಹೊತ್ತಿನಲ್ಲಿ ಈ ದುರಂತ ಸಂಭವಿಸಿದೆ ಅಂತ ಗೊತ್ತಾಗಿದೆ. ಗಾಯಗೊಂಡವರನ್ನ ಹುಬ್ಬಳ್ಳಿಯ ಕಿಮ್ಸ್ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದ ಕಾಮುಕರನ್ನು ಪೊಲೀಸರು ಸರಿಯಾಗಿ ಹಿಡಿದಾಕಿದ್ದಾರೆ. ಹಿಡಿದ್ರೆ ಪ್ರಯೋಜನ ಇಲ್ಲ, ಚರ್ಮ ಸುಲಿಬೇಕು, ಮತ್ತೊಬ್ಬರಿಗೆ ಪಾಠ ಆಗಬೇಕು. ಸುಲಿದು ಎಳೆ ಮೂವಿಗಳಲ್ಲಿ ಮೆಣಸಿನ ಪುಡಿ ಹಾಕ್ತಂಗೆ ಹಾಕ್ಬೇಕು. ಎದ್ದೇಳಬಾರ್ದು, ಇನ್ನೊಂದು ಸರಿ ಆಚೆ ಬರಬಾರ್ದು. ನಡ್ಕೊಂಡು ತೆವಳ್ಕೊಂಡು ಬರಬೇಕು, ಆಚೆಗೆ ನಡ್ಕೊಂಡೇ ಬರಬಾರ್ದು. 6 ಮಂದಿ 10 ಕಡೆ ಮಾಡಿರಿ, ಟಿ ವಿಲಿ ತೋರಿಸೋಣ, ನೋಡ್ತಾ ಇರಪ್ಪ ಎಫೆಕ್ಟ್ ಹೆಂಗೆ ಅಂತ ತೋರಿಸ್ತೀನಿ. ಬೇಕಾರೆ ಸುಧಾರಣೆ ತೋರಿಸ್ತೀನಿ ನಾನು. ಭಯ ಅನ್ನೋದು ಸತ್ತೋಗಿದೆ. ಆ ವೀಲಿ ಕಚಡಗಳು, ಕಂತ್ರಿಗಳಿದ್ದಂಗೆ ವೀಲಿ ಕಂತ್ರಿಗಳು ಏನೋ ಆಗ್ಬೋದು ಅಂತ ಗೊತ್ತಿದ್ದು ಮಾಡ್ತಾರೆ. ಬೆಂಗಳೂರು ಹೊರವಲಯ ಉತ್ತರ ತಾಲೂಕಿನ ಗಂಗೊಣ್ಣನಹಳ್ಳಿಯಲ್ಲಿ ಮೊನ್ನೆ ಕಲ್ಕತ್ತಾ ಮೂಲದ ಮಹಿಳೆ ಮನೆಗೆ ನುಗ್ಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ಇವರೆಲ್ಲ ಕಂಠಪೂರ್ತಿ ಕುಡಿದೋಗಿದ್ರಂತೆ. ಒಂದು ಪೀಣ್ಯ ಪೊಲೀಸರು ಇನ್ಫಾರ್ಮರ್ಸ್ ಅಂತ ಮನೆಗೆ ಹೋಗಿದ್ರಂತೆ. ಇನ್ಫಾರ್ಮರ್ಸ್ ಅಯೋಗ್ಯನ ತಗೊಂಬಂದು ಮನೆಯಲ್ಲಿ ಡ್ರಗ್ಸ್ ಇದೆ ಅಂತೆಲ್ಲ ಮಾಡಿ ಪಾಪ ಹಣ, ಮಹಿಳೆ ಮೊಬೈಲ್ ಎಲ್ಲ ಕಿತ್ಕೊಂಡು, ಆಮೇಲೆ ಅಲ್ಲಿ ಮನೇಲಿದ್ದಂಥ ಪುರುಷ ಯಾರೋ ಒಬ್ಬರನ್ನ ಅವ್ರನ್ನ ಕಟ್ಟಾಕ್ಬಿಟ್ಟು ಆಮೇಲೆ ಆಕೆಯನ್ನು ಎಳ್ಕೊಂಡೋಗಿ ಅತ್ಯಾಚಾರ ಮಾಡಿರೋದು ಇವರು. ಒಬ್ಬ ಯಾವನು ಸಿಕ್ಕಿಲ್ವಂತೆ, ಮಿಥುನ್ ಅಂತ. ಅವನನ್ನು ಕರ್ಕಿರ್ಕೊಂಬರ್ಬೇಡಿ, ಯಾವ್ದಾದ್ರು ಫಾರೆಸ್ಟಲ್ಲಿ ಅಲ್ಲೇ ಗುಂಡೋಡೋದು ಖತಮ್ ಮಾಡಿಬಿಡಿ. ಅವನನ್ನು ಕರ್ಕೊಂಬರ್ಬೇಡಿ, ಅವನೇ A1 ಅಂತೆ. ಅವನನ್ನು ಕರ್ಕೊಂಬಂದು ಮತ್ತೆ ಅನ್ನ ಹಾಕೋಕ್ಕೆ ನಮ್ಮ ಪ್ರಾಣ ತಿಂದಬೇಡಿ, ನಮ್ಮ ಟ್ಯಾಕ್ಸ್ ದುಡ್ಡು ತೊಗೊಂಡು ಯಾಕೆ ಸಾಕ್ತೀರಿ ಇಂಥವ್ರನ್ನೆಲ್ಲ ಕಚಡಗಳನ್ನು. ಎಸ್, ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ನಡುವಿನ ಲೆಟರ್ ವಾರ್ ಸಂಬಂಧಿತವಾಗಿ ಕೊಪ್ಪಳ ಡಿಸಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಯರೆಡ್ಡಿ ಮಾಡಿರುವ ಆರೋಪ ಸಂಬಂಧ ತನಿಖೆ ನಡೀತಾ ಇದೆ. ರಾಯಲ್ಟಿ ಕಟ್ಟುವ ವಿಚಾರವಾಗಿ ತಪ್ಪು ಗ್ರಹಿಕೆ ಆಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯ ಉತ್ತರ ವಲಯ ಭೂ ಗಣಿ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಮಹಂತೇಶ್ ಸಹ ಗಣಿ ಇಲಾಖೆಗೆ ಪತ್ರ ಬರೆದು ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿ ಪುಷ್ಪಲತಾ ಅವರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈ ಬುರುಡೆ ಎಲ್ಲ ಬಿಟ್ಬಿಟ್ಟು ತುಂಗಾ ನದಿಯಿಂದ ಅಕ್ರಮವಾಗಿ ಮರಳು ತೆಗೀತಿದ್ದೀರಾ ಇಲ್ವ ಹೇಳ್ರಪ್ಪ ಅಂತಂದ್ರೆ ಅದನ್ನು ಒಬ್ಬನೂ ಮಾತಾಡಲ್ಲ. ಗಣಿ ಇಲಾಖೆ ಗಣಿಗಳೆಲ್ಲ ಆಳ ಅಲ್ವಾ, ನಮ್ಗೆ ಲೆಕ್ಕ ಸಿಕ್ಕಲ್ಲ ನಿಮ್ಮದು, ಅದು ಹೇಳ್ರಯ್ಯ ಅಂತಂದ್ರೆ ಒಬ್ಬನೂ ಮಾತಾಡಲ್ಲ. ಉಳಿದಿದ್ದೆಲ್ಲ ಮಾತಾಡ್ತಾರೆ. ರಾಯಲ್ಟಿ, ತಪ್ಪು ಗ್ರಹಿಕೆ, ಅದು ಅವ್ರ ಟ್ರಾನ್ಸ್ಫರು, ಇದು ಹೇಳ್ರಪ್ಪ. ಮೇನ್ ಪಾಯಿಂಟಿಗೆ ಬರಲ್ಲ. ಮೈಸೂರು ಜಿಲ್ಲೆಯ ನರಸೀಪುರದಲ್ಲಿ ಬನ್ನೂರು ಹೈವೇ ಬಳಿ ಭ್ರೂಣಲಿಂಗ ಪತ್ತೆ ಮಾಡೋ ಕೇಂದ್ರದ ಮೇಲೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಕಂಡುಹಿಡಿದಿದ್ದಾರೆ. ಫಾರಮ್ ಹೌಸ್ ಅಂತೆ, ಅದರಲ್ಲಿ ಒಂದು ಬಂಗ್ಲೋ ಕಟ್ಕೊಂಬಿಟ್ಟು ಅದರೊಳಗಡೆ ಇದನ್ನು ಮಾಡ್ತಿದ್ರಂತೆ. ಇವ್ರು ಯಾರನ್ನೋ ಕಳಿಸಿ ಸಿಗಾಕ್ಸಿದ್ದಾರೆ ಕರೆಕ್ಟಾಗಿ, ಅವ್ರನ್ನ ಎಲ್ಲರೂ ವಶಪಡೆದಿದ್ದಾರೆ. ಆಮೇಲೆ ಪ್ರಕರಣದಲ್ಲಿ ಶ್ಯಾಮಲಾ ತಮ್ಮ ಗೋವಿಂದರಾಜು ಅವ್ರ ತಮ್ಮ ಎಲ್ಲ ಭಾಗಿಯಾಗಿದ್ದರು ಅಂತೇಳಿ ಅವ್ರನ್ನೆಲ್ಲ ಇದು ಮಾಡಿದ್ದಾರೆ. ಯಾರೋ ಶಿವಕುಮಾರ್ ಅಂತ ಮತ್ತು ಹರೀಶ್ ಅನ್ನೋರ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಯಾರೋ ಪುಟ್ಟರಾಜು ಅನ್ನೋ ಮಧ್ಯವರ್ತಿ ಅಂತ ಎಸ್ಕೇಪ್ ಆಗಿದ್ದಾನೆ. ಇವ್ರ ಮೇಲೆಲ್ಲ ಕೇಸ್ ತಗೊಂಡಿದ್ದೀವಿ ಅಂತ ದಿನೇಶ್ ಗುಂಡೂರಾವ್ ಅವರು ಎಕ್ಸಲ್ಲಿ ಅಂದರೆ ಇದರಲ್ಲಿ ಸ್ಪಷ್ಟನೆ ಏನೋ ಒಂದೇನೋ ಅಂತ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ಸಂತೋಷ, ಮಾಡಿದ ಕೆಲಸ ಎಲ್ಲ ಚೆನ್ನಾಗಿದೆ. ಬಟ್ ಇದು ಒಂದಿರಲಿಕ್ಕಿಲ್ಲ ಅನಿಸುತ್ತೆ ನೋಡಿ. ಹಂಗಾರೆ ಈ ಮಂಡ್ಯ ಟೈಪ್ ಇದು ಮೋಸ್ಟ್ಲಿ ಮಂಡ್ಯಾಲಿ ಟೈಟ್ ಆಗ್ತಿದ್ದಂಗೆ ಮೂವ್ ಆದಂಗಿದೆ. ಅದು ಬೇರೆ ಕಡೆಗೆ. ನೀವು ಆರೋಗ್ಯ ಇಲಾಖೆಯವರು ಇವಾಗ ನೈಬರಿಂಗ್ ಡಿಸ್ಟ್ರಿಕ್ಟ್ಗಳನ್ನು ಬಿಟ್ಟು ಸ್ವಲ್ಪ ರಿಮೋಟ್ಲಿ ಒಳಗಿರೋ ಡಿಸ್ಟ್ರಿಕ್ಟ್ಗಳನ್ನು ನೋಡಿ. ಈಗ ಎಲ್ಲಿಗೋ ಮೂವ್ ಆಗ್ತಿರುತ್ತೆ ಈ ಬಿಸ್ನೆಸ್ಸು. ನಿಲ್ಲಲ್ಲ ಹಂಗಷ್ಟು ಸುಲಭವಾಗದು, ನಿಲ್ಲಲ್ಲ ಅದು.